ಅನಾಥ್ ತ್ರಾಯತೆ ಇತಿ ಮಂತ್ರ. ಯಾವುದನ್ನು ಮತ್ತೆ ಮತ್ತೆ ಪುನರಾವರ್ತಿಸ್ತಾ ಹೇಳ್ತಾ ಇರ್ತೀವಿ ಅದು ನಮ್ಮನ್ನು ಕಾಪಾಡುತ್ತೆ ಅಂತ. ನಮಸ್ಕಾರ, ನಾನು ಡಾಕ್ಟರ್ ಪದ್ಮಾವತಿ ಹಾಗೂ 12ನೇ ದಿನದ ಆವೃತ್ತಿಯ ಜ್ಞಾನ ಅಮೃತ ಪಾಡ್ಕ್ಯಾಸ್ಟ್ ಸೀರೀಸ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಷಯ ಜಪ, ಮಂತ್ರ, ಆ ಧ್ವನಿಯ ತಂತ್ರಜ್ಞಾನದ ಬಗ್ಗೆ ತಿಳ್ಕೊಳ್ಳೋಣ. ಜಪ ಅಂದರೆ ಒಂದು ದೈವನಾಮ ಅಥವಾ ಮಂತ್ರದ ಪುನರಾವರ್ತನೆ. ಇದು ಅಧಿಕ ಮಾಸದ ಮೂಲ ಆಚರಣೆ. ಪವಿತ್ರ ಮಂತ್ರಗಳ ಕಂಪನ, ಆವೃತ್ತಿ, ಮೆದುಳಿನ ತರಂಗ, ಹೃದಯ ಬಡಿತ ಮತ್ತು ಕೋಶ ಆರೋಗ್ಯದ ಮೇಲೆ ಅಳೆಯಬಹುದಾದ ಪರಿಣಾಮ ಬೀರುವಂಥದ್ದು. ಆಧ್ಯಾತ್ಮಿಕದಲ್ಲಿ ನೋಡಿದ್ರೆ ಮಂತ್ರ ಕೇವಲ ಪ್ರಾರ್ಥನೆಯಲ್ಲ, ನಿಖರವಾದ ಕಂಪನದ ಸೂತ್ರವಾಗಿದೆ. ವೈದಿಕ ಋಷಿಗಳು ಆಳವಾದ ಧ್ಯಾನದಲ್ಲಿ ಮಂತ್ರಗಳನ್ನು ಶಬ್ದ ಬ್ರಹ್ಮ ಅಂದರೆ ಬ್ರಹ್ಮಾಂಡವನ್ನು ಶಬ್ದವಾಗಿ ಗ್ರಹಿಸಿದರು. ಓಂ ಅನ್ನೋದು ಆದಿ ಸ್ವರೂಪದ ಶಬ್ದವಾಗಿತ್ತು. ಅದರಿಂದ ಎಲ್ಲ ಸೃಷ್ಟಿಗಳು ಹೊರಹೊಮ್ಮುತ್ತವೆ. ಪ್ರತಿಯೊಂದು ಮಂತ್ರವು ನಿರ್ದಿಷ್ಟ ಶಕ್ತಿಯನ್ನು ಹೊಂದಿರುತ್ತೆ. ಅದು ಪುನರಾವರ್ತನೆಯ ಮೂಲಕ ಸಾಧಕನನ್ನು ಪರಿವರ್ತಿಸುತ್ತೆ. ಆಯುರ್ವೇದದ ಮುಖಾಂತರ ಇದರಲ್ಲಿ ಹಳೆಯ ಔಷಧಿ ತತ್ವ ಏನು, ಶಬ್ದ ಚಿಕಿತ್ಸೆ. 10 ನಿಮಿಷ ಓಂಕಾರ ಜಪ ಮಾಡೋದ್ರಿಂದ ವೇಗಸ್ ನರವನ್ನು ಸಕ್ರಿಯಗೊಳಿಸುತ್ತೆ, ಉರಿಯೂತ ಕಡಿಮೆ ಮಾಡುತ್ತೆ. ಹಾಗೇನೆ ಈ ಶಬ್ದ ಅನ್ನೋದು ಆಕಾಶ, ಪಂಚಮಹಾಭೂತಗಳಲ್ಲಿ ಒಂದಾದ ಆಕಾಶ ತತ್ವದ ಚಿಕಿತ್ಸೆಯ ಒಂದು ರೂಪವಾಗಿದೆ. ಮಂತ್ರಗಳನ್ನು ಪಠಿಸೋದ್ರಿಂದ ಬಾಯಿ, ಗಂಟಲು ಮತ್ತು ತಲೆ ಬುರುಡೆಯಲ್ಲಿನ ಮರ್ಮ ಬಿಂದುಗಳನ್ನು ಉತ್ತೇಜಿಸುತ್ತೆ. ಸಂಸ್ಕೃತ ಉಚ್ಚಾರಾಂಶಗಳ ಕಂಪನಗಳು ನೇರವಾಗಿ ನಾಡಿಗಳನ್ನು ಸಕ್ರಿಯಗೊಳಿಸುತ್ತೆ ಮತ್ತು ತ್ರಿದೋಷಗಳನ್ನು ಸಮತೋಲನಗೊಳಿಸಲು ಸಹಾಯ ಮಾಡುತ್ತೆ. ಯೋಗದಲ್ಲಿ ನಾವು ಹೇಳೋದೇನೆಂದರೆ, ಮಂತ್ರ ಜಪ ಒಂದು ಸ್ವಾಭಾವಿಕ ಯೋಗ. ಸಾಧ್ಯವಾದರೆ 108 ಮಣಿಗಳ ಮಾಲೆ ಬಳಸಿ. ಈ ಸಂಖ್ಯೆ 108ನ ಪ್ರಾಮುಖ್ಯತೆ ಏನು ಅಂದರೆ, ಇದು 108 ಪ್ರಮುಖ ಉಪನಿಷತ್ತುಗಳು, ಅದನ್ನು ಸಂಕೇತವಾಗಿ ತಗೋತೀವಿ. ಹಾಗೆ 108 ಮರ್ಮಬಿಂದು ಮತ್ತು ಭೂಮಿ ಸೂರ್ಯ ದೂರಕ್ಕೆ ಸಂಬಂಧಿಸಿದೆ. ಹಾಗೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳೋದೇನು ಅಂದರೆ, ಯಜ್ಞಾನಾಂ ಜಪಯಜ್ಞೋಸ್ಮಿ, ಯಜ್ಞಗಳಲ್ಲಿ ನಾನು ಜಪಯಜ್ಞ ಅಂದರೆ ಏನೇ ಆಹುತಿ ಅಥವಾ ಏನೇ ಸ್ಯಾಕ್ರಿಫೈಸ್ ಮಾಡಬೇಕಾದ್ರೂ ಜಪ ಎಲ್ಲಕ್ಕಿಂತಲೂ ಮುಖ್ಯವಾದ್ದು. ಆದ್ದರಿಂದ ಜಪಾನೇ ಅತ್ಯುನ್ನತವಾದ ಆರಾಧನೆ. ಹಾಗೆ ಆಧುನಿಕ ವಿಜ್ಞಾನ ನೋಡಿದ್ರೆ ಏನಾಗುತ್ತೆ, 10 ನಿಮಿಷವಾದರೂ ಏನು ಓಂಕಾರ ಪಠಿಸೋದ್ರಿಂದ ವೇಗಸ್ ನರ ಪ್ರಚೋದನೆಯಂತೆ ಲಿಂಬಿಕ್ ವ್ಯವಸ್ಥೆಯನ್ನು ಅಂದರೆ ಏನು, ಮೆದುಳಿನ ಭಾವನಾತ್ಮಕ ಪ್ರತಿಕ್ರಿಯಾತ್ಮಕ ಕ್ರಿಯೆಯಿಂದ ಆ ಚಟುವಟಿಕೆಯನ್ನು ಕಡಿಮೆ ಮಾಡುತ್ತೆ, ಯಾವುದೇ ಉದ್ವೇಗವನ್ನು ಬರದಿರೋ ಹಾಗೆ ನೋಡ್ಕೊಳ್ಳುತ್ತೆ ಅಂತ ಸಂಶೋಧನೆ ತೋರಿಸುತ್ತೆ. ಸಂಸ್ಕೃತ ಮಂತ್ರಗಳು ವಿಶ್ರಾಂತಿ ಮತ್ತು ಸೃಜನಶೀಲತೆಗೆ ಸಂಬಂಧಿಸಿದ ಅಳೆಯಬಹುದಾದ ಆಲ್ಫಾ ಮತ್ತು ಥೀಟಾ ಮೆದುಳಿನ ತರಂಗ ಸ್ಥಿತಿಗಳನ್ನು ಪ್ರಚೋದಿಸುತ್ತದೆ. ನೀವು ಎಷ್ಟು ಸಂಸ್ಕೃತ ಮಂತ್ರಗಳನ್ನು ಕೇಳ್ತೀರಾ, ಅಷ್ಟು ಪಠಣ ಮಾಡ್ತೀರಾ, ಅಷ್ಟು ಜಪ ಮಾಡ್ತೀರಾ, ಅಷ್ಟು ನಿಮ್ಮ ಮನಸ್ಸಿಗೆ ಹಾಗೂ ದೇಹಕ್ಕೆ ವಿಶ್ರಾಂತಿ ಕೊಡುತ್ತೆ ಹಾಗೂ ನಿಮ್ಮ ಸೃಜನಶೀಲತೆ ಇನ್ನೂ ಹೆಚ್ಚು ಮಾಡುತ್ತೆ. ಹಾಗಾದರೆ ಇವತ್ತಿನ ನಮ್ಮ ಅಭ್ಯಾಸ ಏನು? ವಿಷ್ಣು ಭಕ್ತರಿಗೆ ಓಂ ನಮೋ ಭಗವತೆ ವಾಸುದೇವಾಯ ಹಾಗೂ ಶಿವಭಕ್ತರಿಗೆ ಓಂ ನಮಃ ಶಿವಾಯ ಈ ಮಂತ್ರವನ್ನು ಒಂದು ಆರಿಸ್ಕೊಳ್ಳಿ. ಇವತ್ತಿನಿಂದ ಒಂದು ಜಪ ಆರಂಭಿಸಬಹುದು. ಸಾಧ್ಯವಾದರೆ ಒಂದು ಮಾಲೆಯನ್ನು ಬಳಸಿ 108 ಬಾರಿ ಜಪವನ್ನು ಮಾಡಿ. ಈ ಜಪ ಮಾಡಬೇಕಾದ್ರೆ ಯಾವುದೇ ಒಂದು ಸಮಾಧಾನ ಚಿತ್ತರಾಗಿ ಮೌನಿಯಾಗಿ ಕಣ್ಣು ಮುಚ್ಚಿಕೊಂಡು ಪ್ರತಿದಿನ ಈ ಅಭ್ಯಾಸವನ್ನು ಮಾಡ್ತಾ ಹೋಗಿ. ಹಾಗೆ ಈ ಪೂರ್ತಿ ತಿಂಗಳು ಅಥವಾ ನಿಮ್ಮ ಜೀವನ ಪೂರ್ತಿ ಒಂದು ಅಭ್ಯಾಸವನ್ನು ಮಾಡಿಕೊಂಡ್ರೆ ಇಂಥ ಬದಲಾವಣೆ ದೈಹಿಕವಾಗಿ ಹಾಗೂ ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಹೋಯಿತು ಅನ್ನೋದನ್ನು ನೀವು ನೋಡ್ತಾ ಹೋಗ್ತೀರಿ. ನಾಳೆ ಮತ್ತೆ ಸಿಗೋಣ ಇನ್ನಷ್ಟು ವಿಷಯಗಳೊಂದಿಗೆ. ಅಲ್ಲಿ ತನಕ ಹರಿ.